ಅಣ್ಣ ಅವ್ರ ಮಗ ತೋರಿಸಿ ಇಲ್ಲಿ ನೋಡಿ ಸರ್, ಇಲ್ಲಿ ಸರ್ ನಾನು ಅರಕಲ್ಗೋಡಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ನೆಲಮಂಗಲ ನಾನು ಟಿಕೆಟ್ ತಗೊಳ್ಬೇಕಂತ ಕಂಡಕ್ಟರ್ 4 ಸರಿ EVA ಮಿಷಿನ್ ಇಂದ QR ಕೋಡ್ನ ಸ್ಕ್ಯಾನ್ ಮಾಡಿ ಅಂತ ಹೇಳಿದ್ರು. ಅದು ಸ್ಕ್ಯಾನ್ ಆಗಲಿಲ್ಲ. ನಾನು ಪ್ರಯಾಣಿಕರ ಹತ್ರ ಸಹಾಯ ಕೇಳಿ ನಾನು ಅಂದರೆ ನನ್ನ ಹತ್ರ ದುಡ್ಡು ಇಲ್ದಿರೋ ಕಾರಣ ನಾನು ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಂಡು ಕೊಡೋ ಅಷ್ಟರಲ್ಲಿ ಒಂದು ಬಸ್ ಪ್ರಾಬ್ಲಮ್ ಆಗುತ್ತೆ. ಅಷ್ಟರಲ್ಲಿ ಕಂಡಕ್ಟರ್ ಹತ್ರ ಇರೋ ಮಷಿನ್ನ ಇಸ್ಕೊಂಡಿದ್ರು. ನಾವು ಹೊಳೆನರಸೀಪುರದಲ್ಲೇ ನಾವು ಇಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಆಯಿತು, ನಾನು ಟಿಕೆಟ್ ತೊಗೊಂಡಿರಲಿಲ್ಲ, ನಾನು ತಪ್ಪಿದೆ, ನಂದು ತಪ್ಪಿದೆ, ಕಂಡಕ್ಟರ್ದು ತಪ್ಪಿದೆ ಅಂತ ನಾನು ಹೇಳಲ್ಲ. ಕಂಡಕ್ಟರ್ ತಪ್ಪಿಲ್ಲ ಅಂತ ಹೇಳಿ EVM ಮಿಷಿನ್ ಏನಿದೆ ಸ್ಕ್ಯಾನ್ ಮಾಡಿ ಅಂತ ಹೇಳ್ತಾರಲ್ಲ, ಅದ್ರದ್ದು ತಪ್ಪಿದೆ. ನಾನು ಅದನ್ನ ಬರ್ಕೊಡಿ ಸರ್ ನಿಮ್ಮ ಫೈನ್ ಶೀಟಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಬರ್ಕೊಡ್ತಾ ಇಲ್ಲ. ಅದಕ್ಕೂ ನಮಗೂ ಸಂಬಂಧ ಬರಲ್ಲ ಅಂತ ಹೇಳ್ತಾರೆ. ಫೈನ್ ಬಟ್ಟೆ ಕಟ್ಸ್ಕೊಂಡಿದ್ದಾರೆ, ಅದನ್ನ ಮಾತ್ರ ಅವ್ರು ಹೇಳ್ತಾ ಇಲ್ಲ, ಬರ್ಕೊಡ್ತಾ ಇಲ್ಲ. ಅಕಸ್ಮಾತ್ ಕಂಡಕ್ಟರ್ಗೆ ಏನಾದ್ರು ತೊಂದರೆ ಆದ್ರೆ ಸರ್, ಕಂಡಕ್ಟರ್ಗೆ ಏನಾದ್ರು ತೊಂದರೆ ಆದ್ರೆ ನಂದು 500 ರೂಪಾಯಿ ಹೋದ್ರೆ ಬೇಡ ಸರ್. ಕಂಡಕ್ಟರ್ ತೊಂದರೆ ಆದ್ರೆ ಇವರೇ ಸರ್. ಧರ್ಮ ಏನ್ ಸರ್ ನಿಮ್ಮ ಹೆಸರು? ಧರ್ಮಯ್ಯ ಅಂತ ಸರ್.